ದೂಧನಾನಾರವರ ಪವಾಡಗಳು. ಹಜರತ್ ಸೈಯದ್ ಸುಲೇಮಾನ್ ಬಾದಶಾಹ ನೂರೆ ಖಾದ್ರಿ ಬಗ್ದಾದಿ ಉರ್ಫ್ ದೂದ್ ಪೀರಾಮ್ ಎಂದ ಕೂಡಲೇ ತಟ್ಟನೆ ಎಲ್ಲರ ನೆನಪಿಗೆ ಬರುವುದು ಆಗಿನ ಪುಲಿಗೆರೆ, ಈಗಿನ ಲಕ್ಷ್ಮೇಶ್ವರ ಎಂಬ ಊರು. ಇಂತಹ ಪವಿತ್ರ ಸ್ಥಳಕ್ಕೆ ದೂಧನಾನಾರವರು ಬಾಗ್ದಾದ್ನಿಂದ ಆಗಮಿಸಿ ಪಾವನಗೊಳಿಸಿದ್ದಾರೆ. ದಿನಾಲು ದೂಧನಾನಾರವರ ಸಮಾಧಿ ಸ್ಥಾನದಿಂದ ಭಕ್ತರು ದರ್ಶನ ಪಡೆದು ಮಾನವನಿಗೆ ಈ ಲೋಕದಲ್ಲಿ ಒದಗುವ ಅನೇಕ ತರಹದ ತಮ್ಮ ವಿಪತ್ತುಗಳನ್ನು ದೂಧನಾನಾರವರ ದರ್ಶನ ಲಾಭದಿಂದ ನಿವಾರಣೆಗೊಂಡು ಹರ್ಷಭರಿತರಾಗಿ ದೂಧನಾನಾರವರನ್ನು ಬಾಯಿ ತುಂಬ ಕೊಂಡಾಡುವುದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಈ ಮಹಾ ಪವಾಡ ಪುರುಷರ ಸತ್ ಚರಿತ್ರೆಯ ಪವಾಡವೊಂದನ್ನು ಇಲ್ಲಿ ಸ್ಮರಿಸಬಹುದು. ಲಕ್ಷ್ಮೇಶ್ವರದಲ್ಲಿ ದೂಧನಾನಾರವರು ದಿನೇ ದಿನೇ ಒಂದಿಲ್ಲೊಂದು ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆಗೊಳಿಸುತ್ತಾ ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿದ್ದರು. ಹೀಗಿರುವಾಗ ದೂಧನಾನಾರವರು ಒಂದು ದಿನ ತಮ್ಮೆಲ್ಲ ಶಿಷ್ಯ ಬಳಗದೊಂದಿಗೆ ಸಂಚಾರಕ್ಕೆಂದು ನಗರದ ಮುಖ್ಯ ರಸ್ತೆಯಲ್ಲಿ ಹೋಗುತ್ತಿರುವಾಗ ಅದೇ ರಸ್ತೆಯ ಮಧ್ಯಭಾಗದಲ್ಲಿ ಕುರೂಪಿಯಾದ ಲಂಬಾಣಿ ಓರ್ವಳು ಬೇನೆಯ ನೋವಿನಿಂದ ಬಳಲುತ್ತಾ ಬಿದ್ದಿದ್ದಳು. ಅವಳನ್ನು ನೋಡುತ್ತಲೇ ಜನರು ಅವಳಿಗಂಟಿದ ಹಿರೇ ಬೇನೆಯ ಬಗ್ಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಇದನ್ನರಿತ ದೂಧನಾನಾರವರು ಆ ಲಂಬಾಣಿಯೋರ್ವಳ ಮೇಲೆ ತಮ್ಮ ದೃಷ್ಟಿಯನ್ನು ಹರಿಸಿದರು. ಅವಳು ಅನುಭವಿಸುತ್ತಿದ್ದ ನೋವಿನ ಪರಿಯನ್ನರಿತ ದಯಾಮಯಿ ಕರುಣಾಮಯಿಯಾದ ದೂಧನಾನಾರವರು ತಮ್ಮ ಸ್ವಹಸ್ತದಿಂದ ಸ್ವಲ್ಪವೂ ಕೂಡ ಯಾವುದೇ ರೀತಿಯ ಅಸಹ್ಯ ಪಟ್ಟುಕೊಳ್ಳದೆ ಆ ಲಂಬಾಣಿ ಓರ್ವಳನ್ನು ಎತ್ತಿಕೊಂಡು ತಮ್ಮ ವಾಸಸ್ಥಾನಕ್ಕೆ ಕರೆತಂದರು. ಅಂದಿನಿಂದ ಅವಳ ಉಪಚಾರದ ಜವಾಬ್ದಾರಿಯನ್ನು ಸ್ವತಃ ತಾವೇ ವಹಿಸಿಕೊಂಡರು. ಹೀಗೆ ಕಾಲಕ್ರಮೇಣ ದೂಧನಾನಾರವರು ಔಷಧೋಪಚಾರ ಮತ್ತು ಆಶೀರ್ವಾದದಿಂದ ಅವಳಿಗಿದ್ದ ಕುಷ್ಠರೋಗವನ್ನು ಸಂಪೂರ್ಣವಾಗಿ ಗುಣಮುಖಗೊಳಿಸಿದರು. ಕುಷ್ಠರೋಗದಿಂದ ಮುಕ್ತಳಾದ ಈ ಹೆಣ್ಣು ಮಗಳು ದೂಧನಾನಾರವರ ಸನ್ನಿಧಾನದಲ್ಲಿದ್ದಾಗ ದೂಧನಾನಾರವರು ಅವಳಿಗೆ ಕಾಯಿಲೆ ವಾಸಿಯಾದ ಬಗ್ಗೆ ತಿಳಿಸುತ್ತಾ ಅವಳಿಚ್ಛೆ ಬಂದಲ್ಲಿ ಹೋಗಿ ಸಂತೋಷದಿಂದ ಜೀವಿಸು ಎಂದು ಆಶೀರ್ವದಿಸಿ ಅಪ್ಪಣೆ ಕೊಡುತ್ತಾರೆ. ಅದಕ್ಕೆ ಲಂಬಾಣಿ ಹೆಣ್ಣು ಮಗಳು ಕಷ್ಟ ನಿವಾರಕರಾದ ಮೋಕ್ಷದಾತರಾದ ದೂಧನಾನಾರವರನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ. ಅವರ ಪಾದ ಸೇವೆಯನ್ನು ನಾನು ಶ್ರದ್ಧಾಪೂರ್ವಕವಾಗಿ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಾನಾರವರು ನನ್ನ ಈ ಅಳಿಲು ಸೇವೆಯನ್ನು ಮಾಡಲು ಅಪ್ಪಣೆ ಕೊಡಬೇಕೆಂದು ಪರಿಪರಿಯಾಗಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾಳೆ. ವಿಶಾಲ ಹೃದಯದ ದೂಧನಾನಾರವರು ಬಿಬಿ ಮುರಾದಬಿಗೆ ತಮ್ಮ ಆಸ್ಥಾನದಲ್ಲಿರುವ ಅಪ್ಪಣೆ ನೀಡುತ್ತಾರೆ. ದೂಧನಾನಾರವರ ಪಾದ ಸೇವೆಯಲ್ಲಿ ತನ್ನ ಜೀವನವನ್ನು ಕಳೆದಳು. ಹೀಗೆ ದೂಧನಾನಾರವರು ಭಕ್ತಿಗೆ ಒಲಿದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರೋಕ್ಷವಾಗಿಯೂ ಅಪರೋಕ್ಷವಾಗಿಯೂ ನಿವಾರಣೆ ಮಾಡುತ್ತಲೇ ಭಕ್ತರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈ ಒಂದು ಸಂಪ್ರದಾಯ ಇಂದಿಗೂ ಪ್ರಸ್ತುತವಿದೆ. ದೂಧನಾನಾರವರ ಸಮಾಧಿ ದರ್ಶನ ಪಡೆಯಲೆಂದು ದೂರ ದೂರದಿಂದ ಭಕ್ತರು ಬರುತ್ತಿದ್ದು ತಮ್ಮೆಲ್ಲ ಕಷ್ಟಗಳನ್ನು ದೂಧನಾನಾರಲ್ಲಿ ಒಪ್ಪಿಸಿ ಅವರ ಆಶೀರ್ವಾದದಿಂದ ಪರಿಹರಿಸಿಕೊಂಡಿದ್ದಾರೆ. ಇಂತಹ ಹುತಾತ್ಮರಾದ ಹಜರತ್ ಸೈಯದ್ ಸುಲೇಮಾನ್ ಬಾದಶಾಹ ನೂರೆ ಖಾದ್ರಿ ಬಗ್ದಾದಿ ಉರ್ಫ್ ದೂದ್ ಪೀರಾಮ್ ರವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸೋಣ.